ಅಂತ ನನಗನ್ಸುತ್ತೆ. ಎಸ್ ರವೀಂದ್ರ ರೇಷ್ಮೆ 2014ರಲ್ಲಿ ಮೋದಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡಾಗಲೇ ಶುರುವಾಗಿಬಿಟ್ಟಿದ್ದು ರಾಷ್ಟ್ರಾದ್ಯಂತ ಈಸ್ ಅ ಪೋಲರೈಸಿಂಗ್ ಪರ್ಸನಾಲಿಟಿ. ಅಂದರೆ ಅವ್ರಿಗೆಂದೂ ಅಜಾತಶತ್ರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅತಿಯಾದ ಆರಾಧಕರು ಇಲ್ಲ ತೀಕ್ಷ್ಣವಾದ ವಿರೋಧಿಗಳು, ಶತ್ರುಗಳು. ಇದೇ ಮನೋಧರ್ಮ ಮೋದಿಯವ್ರ ಸರ್ಕಾರ ನೇಮಕ ಮಾಡ್ತಾ ಬಂದ ಗವರ್ನರ್ಗಳಲ್ಲೂ ಕೂಡ ಕೆಲವರಲ್ಲಿ ಅದು ವಿಶೇಷವಾಗಿ ಎದ್ದು ಕಾಣೋಕ್ಕೆ ಶುರು ಆಗ್ಬಿಡ್ತು ಆ ಪ್ರವೃತ್ತಿ. ಫೈಟಿಂಗ್ ಸ್ಪಿರಿಟ್ ಸ್ವಲ್ಪ ಜಾಸ್ತಿ ಇತ್ತು. ಅದರಲ್ಲೂ ಪಶ್ಚಿಮ ಬಂಗಾಳದ ಗವರ್ನರ್ ಆಗಿದ್ದರು ಜಗದೀಪ್ ಧನ್ಕರ್. ಅವ್ರದ್ದು ಹೊಸ ಪರಂಪರೆ ಶುರು ಮಾಡಿಬಿಟ್ರು. ಪ್ರತಿನಿತ್ಯ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ ಕೂಡ ಅಷ್ಟೇ ಅಗ್ರೆಸಿವ್ ಚೀಫ್ ಮಿನಿಸ್ಟರ್, ಆಕೆಯವರು ಆಕ್ರಮಣಕಾರಿ ಮನೋಭಾವದ ಮುಖ್ಯಮಂತ್ರಿ. ಇವರು ಹಾಗೆ ಮಾಡಿದರು ಜಗದೀಪ್ ಧನ್ಕರ್. ತಾನು ರೈತ ಕುಟುಂಬದಿಂದ ಬಂದಿದ್ದು, ಅದೆಲ್ಲ ಸರಿ ಜಾಟ್ ಸಮುದಾಯ ಒಬ್ಬ ಜಾಟ್ ಲೀಡರ್ ಥರನೇ ಪ್ರತಿನಿತ್ಯ ಜಗಳಾಡೋದು ಅವ್ರ ಜೊತೆಗೆ. ಪ್ರತಿ ಸಾರಿ ಭಾಷಣ ಓದೋ ಸಂದರ್ಭ ಬಂದಾಗ ತಂಟೆ ತಕರಾರು ಇದ್ದೇ ಇರ್ತಿತ್ತು. ಅವರ ಭಾಷಣ ಓದ್ತಿದ್ದಾಗಲೇ ಗಲಾಟೆ ಆಗಿಬಿಡೋದು. ಆದರೆ ಅದನ್ನು ಇನ್ನೊಂದು ಹೆಜ್ಜೆ ಮೇಲಕ್ಕೆ ತೊಗೊಂಡವರು ತಮಿಳುನಾಡಿನ ಗವರ್ನರ್ ಈ ರವೀಂದ್ರ ನಾರಾಯಣ್ ರವಿ ಅಂತ ಅವ್ರ ಹೆಸರು. ಬಿಹಾರಿ ಮೂಲದ IPS ಅಧಿಕಾರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ಕೆಲಸ ಮಾಡಿದ್ದ CBI ಡೈರೆಕ್ಟರು ಮತ್ತು ಇಂಟೆಲಿಜೆನ್ಸ್ ರಾನಲ್ಲಿದ್ದರು. ಆಮೇಲೆ ಅವರು ಕಟ್ಟಕಡೆ ಹುದ್ದೆ ಯಾವುದು ಅಂತಂದರೆ ಈ ಲೆಜೆಂಡ್ರಿ ಇಂಟೆಲಿಜೆನ್ಸ್ ಆಫೀಸರ್ ಅಜಿತ್ ದೋವಲ್ ಕೈ ಕೆಳಗೆ ಅವರು ಸಹಾಯಕ ಡೆಪ್ಟಿ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದರು. ಸೊ ಅಜಿತ್ ದೋವಲ್ ಅಖಾಡದಲ್ಲಿ ತಯಾರಾಗಿ ತಾಲೀಮ್ ಮಾಡ್ಕೊಂಡು ಬಂದಿರೋ ಬೋಸು ಈ ರವಿ ಬಂದ ದಿವಸದಿಂದ DMK ಸರ್ಕಾರದ ಜಗಳ. ಅವರು ಮುಖ್ಯಮಂತ್ರಿ ಜೊತೆಗೆ ವ್ಯಕ್ತಿಗತವಾದ ಒಂದು ನಾಗರಿಕ ಬಾಂಧವ್ಯವನ್ನು ಕೂಡ ಇಟ್ಕೊಳ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಂದರ್ಭದಲ್ಲಿ ಅವರು ಚಹಾ ಕೂಟಕ್ಕೆ ಕರೀತಾರೆ. ಅದನ್ನು ರಾಜ್ಯ ಸರ್ಕಾರ ಬಹಿಷ್ಕರಿಸುತ್ತೆ, ಮುಖ್ಯಮಂತ್ರಿ ಹೋಗೋದಿಲ್ಲ ಅಲ್ಲಿ. ಅವನ ಮುಖ್ಯಮಂತ್ರಿ ಈ ಅಧಿವೇಶನಕ್ಕೆ ಆಹ್ವಾನಿಸಿದಾಗಲೆಲ್ಲ ಬಂದಾಗಲೆಲ್ಲ ರಾಷ್ಟ್ರಗೀತೆ ನುಡಿಸಲಿಲ್ಲ, ಮೊದಲು ಯಾಕೆ ನುಡಿಸಲಿಲ್ಲ, ಆಮೇಲೆ ಯಾಕೆ ನುಡಿಸಿದ್ರಿ, ಈ ಥರ ತಕರಾರು ಇದ್ಬಿಟ್ಟು ದಿಢೀರ್ ವಾಕೌಟ್ ಮಾಡಿಬಿಡೋದು. ಅಂದರೆ ಸಭಾ ಗೌರವ ಅನ್ನೋದು, ಸಭಾ ಮರ್ಯಾದೆ, ಸಭಾ ಗೌರವ ಅನ್ನೋದು ಮೊದಲೆಲ್ಲ ಇರ್ತಿತ್ತು. ಆ ಡೆಕೋರಮ್ ಮೇಂಟೈನ್ ಮಾಡಬೇಕು. ಅದು ರಾಜ್ಯಪಾಲರು ಮೇಂಟೈನ್ ಮಾಡಬೇಕು, ಮುಖ್ಯಮಂತ್ರಿ ಮೇಂಟೈನ್ ಮಾಡಬೇಕು. ಇಬ್ಬರ ಮೇಲೂ ಸಮಾನ ಜವಾಬ್ದಾರಿ ಇರುತ್ತೆ. ಅವರು ಚುನಾಯಿತ ಮುಖ್ಯಸ್ಥರಲ್ಲ, ಸಂವಿಧಾನಾತ್ಮಕ ಮುಖ್ಯಸ್ಥರು. ಯಾಕಂದ್ರೆ ಮೈ ಗೌರ್ಮೆಂಟ್ ಅಂತಲೇ ಓದಬೇಕಾಗುತ್ತೆ. ಭಾಷಣ ಉದ್ದಕ್ಕೂ ನನ್ನ ಸರ್ಕಾರ ಅಂತ. ಈ ಅಧಿವೇಶನ ಇತ್ತಲ್ಲ, ಇದು ಭಾಳ ಅಪರೂಪದ ಅಧಿವೇಶನ. ಇವು ಮೊದಲೇ ಈ ಅಧಿವೇಶನ ಉದ್ದೇಶ ಘೋಷಣೆ ಮಾಡಿಬಿಡುತ್ತೆ ನಮ್ಮ ಸರ್ಕಾರ. ಘೋಷಣೆ ಮಾಡಿದ ಹೋಗಿದ್ರೆ ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಇದು ರಾಮ್ಜಿ ಕಾನೂನನ್ನು ವಿರೋಧಿಸಿ ನಾವು ನಿರ್ಣಯ ಪಾಸ್ ಮಾಡಲಿಕ್ಕೆ ಅಂತ ಕರೆದು ವಿಶೇಷ ಅಧಿವೇಶನ. ಅದಕ್ಕೊಂದು ಕಾಂಗ್ರೆಸ್ ಒಳಗೇನೋ ಒಂದು ರಾಜಕೀಯ ಆಯಾಮ ಬೇರೆ ಇದೆ. ಮುಖ್ಯಮಂತ್ರಿ ಪದವಿಯಾಗಿ ನಡೆತಿರೋ ಪೈಪೋಟಿನಲ್ಲಿ ಅಟೆನ್ಷನ್ ಡೈವರ್ಸ್ ಮಾಡಲಿಕ್ಕೆ ಇದೊಂದು ವಿಶೇಷ ಅಧಿವೇಶನ ಕರೆದಾರೆ ಅಂತಂದ್ಬಿಟ್ಟು ಮೊದಲೇ ಉದ್ದೇಶ ಘೋಷಣೆ ಮಾಡಿದ್ರಿಂದ ಸಂಸತ್ತಿನ ಉಭಯ ಸದನದಲ್ಲಿ ಪಾಸಾಗಿ ರಾಷ್ಟ್ರಪತಿ ಅನುಮೋದನೆ ಪಡೆದ ಆ್ಯಕ್ಟಾಗಿ ಬಂದುಬಿಟ್ಟಿದೆ. ನೀವು ಕಲಾಪದಲ್ಲಿ ಅದನ್ನು ಮಾಡ್ಬೋದಾಗಿತ್ತು, ಆ ನಿರ್ಣಯ ಎಲ್ಲ ತರೋದು. ರಾಜ್ಯಪಾಲರ ಭಾಷಣದಲ್ಲಿನ ರಾಮ್ಜಿ ಆ್ಯಕ್ಟ್ನ ಸಿಕ್ಕಾಪಟ್ಟೆ ಖಂಡಿಸಿ, ಅಂದರೆ ರಾಜಕೀಯ ವೇದಿಕೆ ಮೇಲೆ ಯಾವ ರೀತಿ ಖಂಡಿಸಿರೋ ಅದೇ ಥರದ ಮಾತುಗಳನ್ನ ಹಾಕಿದಾಗ ರಾಜ್ಯಪಾಲರಿಗೆ ಮುಜುಗರ ಆಗುತ್ತೆ ಅದು ಓದಲಿಕ್ಕೆ. ಅವ್ರ ರಾಷ್ಟ್ರಪತಿಗಳ ಪ್ರತಿನಿಧಿ ತನ್ನದೇ ಸರ್ಕಾರ ಮಾಡಿರೋ ಕಾನೂನನ್ನು, ಈಗಾಗಲೇ ಅನುಷ್ಠಾನಗೊಂಡಿರೋ ಕಾನೂನನ್ನು ಹೀನಾಮಾನವಾಗಿ ಖಂಡಿಸ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ಆ ಒಕ್ಕಣಿಕೆ ಅಲ್ಲ, ಡ್ರಾಫ್ಟ್ನಲ್ಲಿರೋ ಲ್ಯಾಂಗ್ವೇಜ್ನ ಸ್ವಲ್ಪ ರಿವೈಸ್ ಮಾಡ್ಬೋದಾಗಿತ್ತು. ಅದ್ರ ಒಂದೇನೆಂದರೆ, ಈ ಸರ್ಕಾರದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಕಾನೂನು ಮತ್ತು ಸಂಸದೀಯ ವ್ಯವಹಾರಕ್ಕೆ HK ಪಾಟೀಲ್ರಂಥ ಒಬ್ಬ ಜವಾಬ್ದಾರಿಯುತ ಮತ್ತು ತುಂಬ ಪ್ರಬುದ್ಧರಾಗಿರೋ ಒಬ್ಬ ಮಂತ್ರಿ ಇದ್ದಾರೆ. ಅದಕ್ಕೆ ನೋಡಿ, ರಾಜಭವನಕ್ಕೆ ಅವ್ರು ಹೋಗಿ ಬಂದರು, ಅವ್ರು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದರು. ಅಲ್ಲಿ ಏನು ನಡೀತು ಅನ್ನೋದನ್ನು ಕೂಡ ಅವ್ರು ವಿವರಣೆ ಮಾಡಿದಾಗ ಅಲ್ಲೂ ಕೂಡ ಒಂದು ನಂಜಿರಲಿಲ್ಲ ಅವ್ರ ಮಾತಿನಲ್ಲಿ. HK ಪಾಟೀಲ್ ಹೀಗಾಗಿ ಸರ್ಕಾರದ ಗೌರವ ಉಳಿಸ್ತಾ ಇರ್ತಾರೆ. ಅವ್ರ ಕಾನೂನು ಮತ್ತು ಪ್ರವಾಸೋದ್ಯಮದಂಥ ಕಡಿಮೆ ತೂಕದ ಇಲಾಖೆಗಳು ಉಳಿದವ್ರ ಪ್ರಕಾರ. ಯಾಕಂದ್ರೆ ಹೋಮು, ರೆವಿನ್ಯೂ, PWD ಅವೆಲ್ಲ ಹೆವಿ ವೇಟ್ ಪೋರ್ಟ್ಫೋಲಿಯೋ. ಈ ಪೋರ್ಟ್ಫೋಲಿಯೋ ಕೂಡ ಒಂದು ಘನತೆ ತಂದಿದ್ದಾರೆ. ಅಟ್ಲೀಸ್ಟ್ ಅವ್ರು ಹೊರಗೆ ಬಂದ ಮೇಲೆ ಆ ಫಲಿತಾಂಶ ಹೇಳಿದ್ರಲ್ಲ, ಅದು ನೋಡಿದ್ರೆ ಬಹುಶಃ ರಾಜ್ಯಪಾಲರಿಗೆ ಒಪ್ಪಿಸ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಅಟ್ಲೀಸ್ಟ್ ಡ್ರಾಫ್ಟ್ ವರ್ಡಿಂಗ್ ಚೇಂಜ್ ಮಾಡ್ತೀವಿ, ಆ ಸೆಂಟೆನ್ಸಸ್ ಎಲ್ಲ ಮಾರ್ಪಾಡು ಮಾಡ್ತೀವಿ ಅಂತ ಕನ್ವಿನ್ಸ್ ಮಾಡಿದ್ರೆ ಏನೋ, ಅಥವಾ ಪರವಾಗಿಲ್ಲ ಬಿಟ್ಬಿಡಿ ಅನ್ನೋದಕ್ಕೂ ಒಪ್ಕೊಂಡಿದೆ ಅಂತ ಕಾಣುತ್ತೆ ಸರ್ಕಾರ. 11 ಪ್ಯಾರ ಬಿಟ್ಬಿಟ್ಟು ಓದ್ರಿ ಅಂತಂದ್ಬಿಟ್ಟು. ಬಟ್ ಹಾಗೆ ಮಾಡೋದು. ಬಟ್ ಯಾಕೆ ಹೀಗಾಗ್ತಾ ಇದೆ ಅಂತಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಆಗಿದೆ. ಪ್ರತಿ ಸಾರಿ ನಮ್ಮ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಹೋಗ್ತಾನೆ ಇಲ್ಲ. ಆ ನೀತಿ ಆಯೋಗನ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ ಮೋದಿ ಬಂದ ಮೇಲೆ. ಮೊದಲು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಇತ್ತು, ಅದನ್ನು ಚೇಂಜ್ ಮಾಡಿಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಡಿಯಾ ಅಂತೇನು ಮಾಡಿ ಬೇರೆ ರೂಪದಲ್ಲಿ ತಂದರು. ಯಾವ ಸಭೆಗೂ ಹೋಗೋದಲ್ಲ ನಮ್ಮ ಮುಖ್ಯಮಂತ್ರಿಗಳು. ಆಮೇಲೆ ಸ್ವತಃ ಆರ್ಥಿಕ ಸಚಿವರಾಗಿಬಿಟ್ಟು GST ರಾಷ್ಟ್ರೀಯ ಮಂಡಳಿ ಸಭೆಗೆ ಹೋಗೋದಿಲ್ಲ, ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಹೋಗೋದೇ ಇಲ್ಲ, ಬೇರೆಯವ್ರನ್ನ ಕಳಿಸ್ಕೊಡ್ತಾರೆ. ನಿರಂತರವಾಗಿ ಧಿಕ್ಕರಿಸ್ತಾ ಬಂದಿದ್ದಾರೆ. ರಾಷ್ಟ್ರೀಯ ಅಧಿಕಾರ ತೊಗೊಂಡು ಕೂಡಲೇ ಮೊದಲನೇ ಬಜೆಟ್ ಭಾಷಣ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸ್ತೇವೆ ಅಂತ, ಅದನ್ನು ಧಿಕ್ಕರಿಸ್ಬಿಟ್ರಿ. ಈ ರಾಮ್ಜಿ ಆ್ಯಕ್ಟ್ ಅದನ್ನು ಧಿಕ್ಕರಿಸ್ತೇವೆ ಅಂತ ಹೇಳ್ತೀರಿ. ನಿರಂತರವಾಗಿ ನೀವು ಸಂಘರ್ಷಮಯ ನಿಲುವು ತಾಳದಾಗ ರಾಜ್ಯಪಾಲರು ಕೂಡ ಅವರು ತಮ್ಮದು ಒಂದು ಪ್ರತ್ಯಂತ್ರ ಬಳಸ್ತಾರೆ. ಕೇಂದ್ರ ಸರ್ಕಾರದ ಮೂಲಕ ಇದು ನಡೆಯುತ್ತೆ ರಾಜಕಾರಣ. ಆದರೆ ಈಗ ದಿಲ್ಲಿಯಲ್ಲಿ ನಡೆದ ಘಟನಾವಳಿಗಳಲ್ಲಿ ಅಲ್ಲಿನ ಉಪರಾಜ್ಯಪಾಲರು ಏನು ಮಾಡಿದ್ರು? ಕೇಜ್ರಿವಾಲ್ ಸರ್ಕಾರ
ಭಗತ್ ಸಿಂಗ್ ಸಂಘರ್ಷಕ್ಕೆ ಅಲ್ಲ, ಬರೀ ಒಂದು ಕೈಯಿಂದ ಸಂಘರ್ಷ ಆಗಲ್ಲ. ಭಗತ್ ಸಿಂಗ್ ಘೋಷಾರಿ ಅನ್ನೋರು ಮಹಾರಾಷ್ಟ್ರದಲ್ಲಿ ಒಬ್ಬರು ಗವರ್ನರ್ ಇದ್ರು. ಅವರು ಬೆಳಗಿನ ಜಾವ 5:30 ಕರೆದ್ಬಿಟ್ರು ಫಡ್ನವೀಸು ಮತ್ತು ಅಜಿತ್ ಪವಾರ್ದೊಂದು ಗೌರ್ಮೆಂಟ್ ಸ್ವೇರಿಂಗ್ ಇನ್ ಮಾಡಿಸ್ಬಿಟ್ರು. 6:30 ಆಗಲೇ ಸ್ವೇರಿಂಗ್ ಇನ್ನು, 6:45 ಪ್ರಧಾನಮಂತ್ರಿ ಅಭಿನಂದನಾ ಸಂದೇಶ, ಸಂಜೆ ಅಷ್ಟೊತ್ತಿಗೆ ಗೌರ್ಮೆಂಟ್ ಬಿದ್ದು ಹೋಗ್ಬಿಟ್ಟು ಊರ್ಜಿತ ಆಗಲೇ ಇಲ್ಲ. ಇಂಥ ಹುಚ್ಚಾಟಕ್ಕೆಲ್ಲ ಕೈ ಹಾಕ್ಬಿಟ್ಟಿದ್ದಾರೆ. ಆರಿಫ್ ಅಹಮದ್ ಖಾನ್ ಸ್ವಲ್ಪ ಟ್ಯಾಕ್ಟ್ಫುಲ್, ಯಾಕಂದ್ರೆ ಅವ್ರು ರಾಜೀವ್ ಗಾಂಧಿ ಒಡ್ಡಾಣಿ ಆಗಿದ್ರು, ಒಬ್ಬ ಪಳಗಿದ ರಾಜಕಾರಣಿ ಆರಿಫ್ ಅಹಮದ್ ಖಾನ್. ಅವ್ರು ಬೇರೆ ರೀತಿಯಲ್ಲಿ ವ್ಯವಸ್ಥೆ ಇದ್ರು. ಪಿಣರಾಯಿ ವಿಜಯನ್ ಕೂಡ ಅಷ್ಟೇ, ಅವ್ರಿಗೂ ಈಕ್ವಲ್ ಮೆಚುರಿಟಿ ಇದೆ. ಪಿಣರಾಯಿ ವಿಜಯನ್ ಭಾಳ ಕ್ಲೆವರ್ ಆಗಿ ಮೋದಿಯವ್ರ ಜೊತೆಗೆ ಗುಡ್ ವಿಲ್ ಇಟ್ಕೊಂಡಿದ್ದಾರೆ. ಸೈದ್ಧಾಂತಿಕವಾಗಿ BJP ವಿರೋಧಿಸ್ತಾ ಹೋಗ್ತಾ ಇರ್ತಾರೆ, ಅದೊಂಥರ. ಬಟ್ ಕರ್ನಾಟಕ ಸರ್ಕಾರ ಸೈದ್ಧಾಂತಿಕವಾಗೂ ರಾಜಕೀಯವಾಗೂ ಎಲ್ಲ ರೀತಿಯಿಂದ ಕೇಂದ್ರ ಸರ್ಕಾರ ವಿರುದ್ಧ ಯುದ್ಧ ಸಾರ್ಬಿಟ್ಟಿದೆ. ದಿಸ್ ಸೆಕೆಂಡ್ ವಾರ್ ಆಫ್ಟರ್ ರಿಜೆಕ್ಷನ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಿಜೆಕ್ಷನ್ ಆಫ್ ಜಿ ರಾಮ್ಜಿ. ಬಟ್ ಇದು ನಡಿಬಾರ್ದಾಗಿತ್ತು, ಬಟ್ ನಡೀಲಿ. ಯಾಕಂದ್ರೆ ಇವತ್ತು ನಾವು ಟ್ರಂಪ್ ಯುಗದಲ್ಲಿದ್ದೀವಿ. ಇದುವರೆಗಿನ ಎಲ್ಲ ಸ್ಥಾಪಿತ ಸಂಪ್ರದಾಯಗಳು, ಆಚರಣೆಗಳು ಅದೆಲ್ಲ ಅದು ಹೋಗ್ಬಿಟ್ಟಿದೆ. ಈಗ ಅದು ಬಿಟ್ಬಿಡಿ. ಆಲ್ ಡೆಕೋರಮ್ಸ್, ಇಂಟರ್ನ್ಯಾಷನಲ್ ಡಿಪ್ಲೊಮಸಿಯಲ್ಲಿ ಇದ್ದ ಪ್ರೋಟೋಕಾಲ್ ಎಲ್ಲ ಧಿಕ್ಕರಿಸ್ತಾ ಹೋಗ್ತಾ ಇದ್ದಾರೆ. ಸೊ ಭಾರತದಲ್ಲಿ ಒಂದು ಹೊಸ ಪೀಳಿಗೆ ನಾಯಕತ್ವ ಬಂದ್ಬಿಟ್ಟಿದೆ. ನೋಡೋಣ ಇದು ಪರಿಣಾಮ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.